ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪೊಲೀಸ್ ಠಾಣೆಗೆ ಲೋಕಾಯುಕ್ತ ಅಧಿಕಾರಿಗಳು ಏಪ್ರಿಲ್ 22, 2026 ಬೆಳಗಿನ ಜಾವ ದಾಳಿ ಮಾಡಿದ್ದಾರೆ. ಈ ವೇಳೆ ಪಿಎಸ್ಐ ಭೀಮಪ್ಪ ರಬಕವಿ ಹಾಗೂ ಪೊಲೀಸ್ ಪೇದೆ ಸಂತೋಷ್ ಬಿರಾದರ್ ಅವರು 1,70,000 ಲಂಚ ಸ್ವೀಕರಿಸುವಾಗ ರಂಗ್ಯಸ್ತವಾಗಿ ಬಲೆಗೆ ಬಿದ್ದಿದ್ದಾರೆ. ಫಿರ್ಯಾದುದಾರ ಮೌತ್ತಪ್ಪ ನಾಯ್ಕರ್ ದೂರಿನ ಮೇರೆಗೆ ಈ ಕಾರ್ಯಾಚರಣೆ ಜರುಗಿದ್ದು, ಆರೋಪಿಗಳು ವ್ಯಕ್ತಿಯನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಸುಳ್ಳು ಪ್ರಕರಣದ ಹೆಸರಲ್ಲಿ ಬೆದರಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ತಿಳಿದು ಬಂದಿದೆ. ನಂತರ ಹಣ ನೀಡಿ ಮೋಟಾರ್ ಸೈಕಲ್ ಬಿಡಿಸಿಕೊಳ್ಳಲು ಸೂಚಿಸಿದ್ದಾರೆಂಬ ಆರೋಪವೂ ಕೇಳಿ ಬರ್ತಾ ಇದೆ. ಇದು ಭ್ರಷ್ಟಾಚಾರ ಆರೋಪಕ್ಕೆ PS ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು. ಏನಾಯ್ತು, ಇಲ್ಲಿವರೆಗೆ ಏನಾಗಿತ್ತು? ಏನು ನಮಗೆ ಭಾಳ ಕಿರುಕುಳ ನೀಡಿದ್ರಿ. ಪೆಟ್ರೋಲ್ ಬಂಕ್ನ ಕುಂತಾರನ್ನ ತೊಗೊಂಬಂದಾರೆ. ನಮ್ಗೆ ಕುಂತಾರನ್ನ ತೊಗೊಂಬಂದು ನಮ್ಮನ್ನ ಇಲ್ಲಿ 1,70,000 ಬೇಡಿಕೆ ಇಟ್ಟಿದ್ದಾರೆ. ನಾವು ಆಡುವಾಗ ಹಿಡ್ದಾರ ಅಂದ್ರೆ ಹಿಡಿಲಿ ಓಕೆ, ಅದಕ್ಕೆ ತಂದು ಓದಿಲ್ಲ ನಮ್ಗೆ. ಅದಕ್ಕೆ ಓಕೆ ಕುಂತಾರನ ಅಲ್ಲಿ CCTV ಫುಟೇಜ್ ಅದಾವ ಎಲ್ಲೇ ಪಂಪ್ನ್ಯಾಗ ಹೋಗ್ರ ಅವ್ನು ಇನ್ನೂ ತೆಗಿಸ್ ನೀವು ಅಲ್ಲಿ ಕುಂತಾರನ ಹಿಡ್ಕೊಂಬಂದು ಒಳಗೆ ಹಾಕ್ಯಾರ ಒಂದು ಬೈಕ್. ಅದು ನೀವು ಕಂಪ್ಲೇಂಟ್ ಮಾಡಿದ್ದೀರಿ. ಈಗ ಇನ್ನೂರಿಗೆ ಲೋಕಾಯುಕ್ತವ್ರು ನ್ಯಾಯ ಕೊಡಿಸಿದಾರೆ ನಿಮ್ಗೆ? ಇದ್ರೊಳಗೆ ಏನು FIR ಮಾಡಿ ಕೊಟ್ಟಿದ್ದಾರೆ. ಈಗ ಅದು ಮುಂದೆ ಕೋರ್ಟ್ ಏನು ತೀರ್ಮಾನ ಮಾಡ್ತಾರೆ, ಅದು ತನಿಖೆ ಆಗಿ ಅಲ್ಲ ಮುಂದೆ ಏನಾಗಬೇಕಂತ PS ಅವ್ರಿಗೆ ಶಿಕ್ಷೆ ಭೀಮಪ್ಪ ರಬಕವಿ ಅವ್ರಿಗೆ ಭ್ರಷ್ಟಾಚಾರ ಆರೋಪ ಆಗಿದೆ. ಇವಾಗ ಶಿಕ್ಷೆ ಆಗ್ಬೇಕು. ಯಾವ ರೀತಿ ಶಿಕ್ಷೆ ಆಗ್ಬೇಕು? ಕೋರ್ಟಿಂದ ಶಿಕ್ಷೆ ಆಗ್ಬೇಕು. ಮತ್ತೆ ಅದ್ರ ಮತ್ತೆ ಇನ್ನು ಸಿಬ್ಬಂದಿಗಳು ಅದ್ರ ಭಾಗಿಯಾಗಿದಾರೆ ಅಂತ ಐತಿ. ಹೌದು, ಯಾರ್ಯಾರಾಗಿದಾರ ಅಂತ? ಸಂತೋಷ್ ಬಿರಾದರ ಮತ್ತು ಹೊಳ್ಳಿ ರಮೇಶ್ ಸಮಗಾರ, ಅವರು ಯಾರು ಸಿದ್ದಿದಳ ಯಾರು ಅಂತೇಳಿ ಅವರು ಇದ್ರಂತ ನಾವು ಬಂದಾಗಿದ್ದಿಲ್ಲ. ಪ್ರವೀಣ್ ಘಾಟ್ಗೆ ಅವರು ಪ್ರವೀಣ್ ಘಾಟ್ಗೆನು ಮನೆ ತೊಗೊಂಡ್ರು, ಚಕ್ಕಾಡರು ತೊಗೊಂಡಿದ್ರು ಅವರು ಭ್ರಷ್ಟಾಚಾರ ಇದಾರ. ಅವರು ಅದಾರ. ಅವರು 60,000 ರೂಪಾಯಿ ವಸೂಲು ಮಾಡಿದ್ದಾರೆ. ಅದು ನಿಮಗೆ ದಾಖಲೆ? ಅದು ಏನಿಲ್ಲ, ಕರೆಸಿದ್ರು ನಮ್ಮ ಕರೆಸಿ ಹೇಳಿದರು. ಅದನ್ನ ನಾವು ಬರೋದು ನಾನಾ ಮುಗಿಸಿ ಕಳಿಸಿದ್ದಾರೆ. ಗುಡಿ ಅಂತ ಚಕ್ಕಾಳವ್ರನ್ನ ಹಿಡ್ಕೊಂಬಂದು 60,000 ರೂಪಾಯಿ ಸುಮಾರು ಪ್ರವೀಣ್ ಘಾಟ್ಗೆ ಅವರು ಮತ್ತು ರಮೇಶ್ ಸಮಗಾರ್ ಅವರು. ಇಲ್ಲ, ಟೋಟಲ್ ಆಗಿ ಈಗ ಕೆರೂರು ಪೊಲೀಸ್ ಸ್ಟೇಷನ್ ಒಳಗೆ ಯಾರ್ಯಾರು ಭ್ರಷ್ಟಾಚಾರಿಗಳಿದಾರೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಕೆರೂರು ಸ್ಟೇಷನ್ ಆಗ್ಬೇಕಾದ್ರೆ ಅಲ್ಲಿ ನೊಂದು ಬಂದವರು ನ್ಯಾಯ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಇದೆ ಎಲ್ಲರಿಗೆ. ಅದಕ್ಕೆ ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲ ಆಗ್ಬೇಕಾದ್ರೆ ಇದು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ವಹಿಸ್ಬೇಕಂತ? ಎಲ್ಲ ಈಗ ಎಲ್ಲರಿಗೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕು. ಯಾರು ತಪ್ಪಿದ್ದವ್ರಿಗೆ ತಪ್ಪು ಹೋಗ್ಬೇಕು, ತಪ್ಪಿದ್ದವ್ರಿಗೆ ಶಿಕ್ಷೆ ಕೊಡಬೇಕು, ಒಳ್ಳೇದಿದ್ದಾರೆ ಒಳ್ಳೇದಿರಬೇಕು. ಇವ್ರು ಎಲ್ಲರೂ ಒಂದೇ ಥರ, ದೊಡ್ಡವರು ಸಣ್ಣವ್ರು ಬಂದ್ರೆ ನಾನು ಅಹಂಕಾರ ಇತ್ತು ಇವ್ರಿಗೆ. ಬಾರ ಒದ್ದೇನೆ ಮಗನ ಬಡದೇನೆ ಬಾ ಬರೇ ಇದ್ದಾವೊಂದು, ಇದನ್ನು ಬಿಟ್ಟು ಏನಿಲ್ಲ ಅವ್ರ ಕಡೆ. ನಿಮ್ಮ ಕೊನೆಯದಾಗಿ ಏನು ಹೇಳ್ಬೇಕಂತೀರ ಜನರಿಗೆ, ಕೆರೂರು ಜನರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಮುಂದೆ ಬರೋ ಆಫೀಸರಿಗೆ ಸ್ವಲ್ಪ ಹಿಂಗೈತಪ್ಪ ಅಂತೇಳಿ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೆ. ಪ್ರಕರಣದಲ್ಲಿ ಪಿಎಸ್ಐ ಭೀಮಪ್ಪ ರಬಕವಿ ಜೊತೆಗೆ ಸಂತೋಷ್ ಬಿರಾದರ್ ಸೇರಿ ಇಬ್ಬರು ಸಿಬ್ಬಂದಿ ಕೂಡ ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದಾರೆ. IPS ಅಧಿಕಾರಿ MB ನಂದಂಗಾವಿ ಅವರ ಮಾರ್ಗದರ್ಶನದಲ್ಲಿ DSP ಸುರೇಶ್ ರೆಡ್ಡಿ ನೇತೃತ್ವದಲ್ಲಿ ದಾಳಿ ಯಶಸ್ವಿಯಾಗಿ ಜರುಗಿದೆ. ಭ್ರಷ್ಟಾಚಾರ ಕಂಡು ಬಂದರೆ ತಕ್ಷಣ ಲೋಕಾಯುಕ್ತರಿಗೆ ಮಾಹಿತಿ ಕೊಡುವಂತೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮನವಿ ಕೂಡ ಮಾಡಿದ್ದಾರೆ. ಎಷ್ಟು ಹಣಕ್ಕಾಗಿ ಇದಾಗಿದೆ ಸರ್? 1,70,000. ಯಾವ ವಿಷಯಕ್ಕೆ ಸರ್? ಅಂದರೆ ಇವರು ಗ್ಯಾಮ್ಲಿಂಗ್ ಆಟದಲ್ಲಿ ತೊಗೊಂಬಂದು ಸೆಕೆಂಡ್ ದಾಖಲಿಸದೇ ಇರುವುದಕ್ಕೆ ಮತ್ತು ಈ ವೆಹಿಕಲನ್ನು ಬಿಡಲಿಕ್ಕೆ ಸರ್. ಇದೊಂದು ಪ್ರಕರಣ ಇದೆ ಸರ್, ಮೊದಲಿಂದ ಮೇಲೆ ಬೇರೆ ಏನು ಪ್ರಕರಣ? ನಮಗೆ ಬಂದ ದೂರಿನ ಮೇಲೆ ನಾವು ಇದನ್ನು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡ್ತಿದ್ದೀವಿ. ಒಂದು ಪಬ್ಲಿಕ್ ಏನು ಕೊಟ್ಟಿದ್ರೆ ಅಂದರೆ ಸರಿ, ಇನ್ನೊಂದು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಆದ್ರೂ ಅದಕ್ಕೇನು ಕ್ರಮ ವಹಿಸ್ತಿಲ್ಲ ಏನೋ ಇಲಾಖೆ ಆಯ್ತು ಮತ್ತು ಅದು ನೇರವಾಗಿ ಬಾಗಲಕೋಟೆ ಜಿಲ್ಲೆಗೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ ಯಾವುದೇ ರೀತಿ ಕರಪ್ಷನ್ ರಿಲೇಟೆಡ್ ಬಂದರೆ ನೇರವಾಗಿ ನಮ್ಮ ಕಚೇರಿಗೆ ಬರ್ಬೋದು. ನಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ. ನಾವು ಪ್ರತಿ ಮಂತು ಪ್ರತಿಯೊಂದು ತಾಲೂಕಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ. ಅಲ್ಲಿ ಕೂಡ ಹೇಳ್ಬೋದು, ನೇರವಾಗಿ ನನಗೆ ಕಾಲ್ ಮಾಡ್ಬೋದು, ಎನಿ ಟೈಮ್ ಮಾಡ್ಬೋದು. ನಮ್ಮ DVSP ಅವರು, ಇನ್ಸ್ಪೆಕ್ಟರ್ಸ್ ಅದಾರ, ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಭ್ರಷ್ಟಾಚಾರ ರಿಲೇಟೆಡ್ ಏನೋ ಬಂದಂದರೂ ನೇರವಾಗಿ ಸಂಪರ್ಕಿಸ್ಬೋದು, ಎನಿ ಟೈಮ್ ಸಂಪರ್ಕಿಸ್ಬೋದು. ಮತ್ತು ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗೂ ಅಲ್ಲಿ ಬಂದು ಅವ್ರು ದೂರನ್ನು ಕೊಡ್ಬೋದು. ಇಲ್ಲ ನಾವು ದೂರು ಕೊಡೋಕ್ಕಾಗಲ್ಲ, ನೇರವಾಗಿ ಮೀಟ್ ಆಗ್ತೀವಿ ಅಂದರೆ ನಮ್ಮ ಕಚೇರಿ ಟೈಮ್ ನಾವು ಈಗ ಬೆಳಗ್ಗೆ ಕೂಡ ಆಫ್ಟರ್ನೂನ್ ಕೂಡ ನಾವು ಕಚೇರಿಯಲ್ಲಿ ನಾವು ಈಗ ಆಫೀಸ್ ಅವರು ಬೆಳಗ್ಗೆ 8ರಿಂದ 1 ಗಂಟೆ ಇದ್ದರೂ ನಾವು ಆಫ್ಟರ್ನೂನ್ ಕೂಡ ನಾವು ಆಫೀಸಲ್ಲಿ ಅವೈಲೇಬಲ್ ಇರ್ತೀವಿ. ಸರಿ, ಇಂಥ ಭ್ರಷ್ಟಾಚಾರದಲ್ಲಿ ರೇಡ್ ಆಗುತ್ತೆ, ಸಿಕ್ಕಾಕೊಳ್ತಾರೆ, ಬಟ್ ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ ಅನ್ನೋದೊಂದು ಎಲ್ಲೋ ಅಸಮಾಧಾನ. ನಮ್ಮಲ್ಲಿ ರಿಪೋರ್ಟಲ್ಲಿ ಲಾಸ್ಟ್ ಟೈಮ್ ಒಂದು ಕೇಸ್ ಕೂಡ ಕನ್ವಿಕ್ಷನ್ ಆಗಿದೆ, ಜಾಬ್ ಕೇಸ್ ರಿಲೇಟೆಡ್ ಕನ್ವಿಕ್ಷನ್ ಆಗಿದೆ. ಟ್ರಯಲ್ ಟೈಮ್ದಲ್ಲಿ ಪ್ರಾಪರಾಗಿ ಪ್ರೊಸೀಜರ್ ಮಾಡಿಕೊಂಡು
ಸಾಕ್ಷಿದಾರರ ಹೇಳಿಕೆಗಳು ಆಗ್ತವೆ. ನಮ್ಮ ಲಾಸ್ಟ್ ಕೇಸಲ್ಲಿ ನಮ್ದು ಕನ್ವಿಕ್ಷನ್ ಆಗಿದೆ ಸರ್. ಒಳ್ಳೆಯ ಸೇರೆ ಮಾಡ್ತಾರಲ್ರಿ ಅದನ್ನು ಲೋಕಲ್ ನೀವು SP ಅವರಿಗೆ, ಲಾ ಆ್ಯಂಡ್ ಆರ್ಡರ್ SP ಅವ್ರಿಗೆ ಹೋಗಿ ರಿಪೋರ್ಟ್ ಮಾಡ್ಬೋದು, ಅಥವಾ ನಿಮ್ಗೆ ಹಂಗಿದ್ರೆ ನಮ್ಮ ಕಚೇರಿಗೆ ಕೂಡ ಬಂದು ದೂರನ್ನು ಸಲ್ಲಿಸ್ಬೋದು. ಇವಾಗ ಬಂದ ಮಾಹಿತಿ ಪ್ರಕಾರ ಬದಾಮಿ ಶಾಸಕರು ತಮಗೆ ಇದನ್ನು ಸ್ಟಾಪ್ ಮಾಡೋಕ್ಕೆ ಹೇಳಕತ್ತಾರತ್ತಲ್ಲ, ನಮ್ಗೆ ಮಾಹಿತಿ ಬಂದಿದೆ. ಇವಾಗ ರೀತಿ ಯಾವುದೋ ಕೃಷಿ ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ ನಮ್ಮದು ಇಂಡಿಪೆಂಡೆಂಟ್ ಲೋಕಾಯುಕ್ತ ಇಂಡಿಪೆಂಡೆಂಟ್ ಯೂನಿಟು ಯಾವುದೂ ಮಾಡಿಲ್ಲ, ಯಾವುದೂ ಕಾಲ್. ಯಾಕಂತಂದ್ರೆ ಇವರಿಗೆ 6 ತಿಂಗಳ 3 ತಿಂಗಳ ಶಿಕ್ಷೆ ಆಗುತ್ತೆ, ವಾಪಸ್ ಅವ್ರು ಹೊರಗಡೆ ಬಂದ ಮೇಲೆ ಮತ್ತೆ ಇದೇ ಕಾರ್ಯವನ್ನು ಮತ್ತೆ ಇದು ಮಾಡ್ತಾರಲ್ಲ, ಅದಕ್ಕೆ ನಿಮ್ದು ಇಲಾಖೆ ಅಂದರೆ ಅದನ್ನು ಪ್ರಾಪರಾಗಿ ಮಾಡ್ತೀವಿ. ಈ ಇದರಲ್ಲಿ ಯಾವುದೇ ರೀತಿ ನಮಗೆ ಬಂದಿಲ್ಲ. ಮತ್ತು ಇವ್ರ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ, ಸುದ್ದಿ ಆಗಿದೆ. ಆದ್ರೂ ಇವ್ರ ಮೇಲೆ ಯಾವುದೇ ಆದಂಥ ಕ್ರಮ ತೆಗೆದುಕೊಂಡಿಲ್ಲ. ಆದರೆ ಲೋಕಾಯುಕ್ತದವ್ರಿಗೆ ಗೊತ್ತಿದ್ರೂ ಬಂದಿದ್ದಿಲ್ಲ, ಅಥವಾ ಇವತ್ತು ಇದು ದೂರು ಕೊಟ್ಟ ನಂತರ ನಾವು ಪ್ರಾಪರಾಗಿ ಇದನ್ನ ದೂರು ಕೊಡಬೇಕು. ಭ್ರಷ್ಟ ಅಧಿಕಾರಿಗಳನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳ ಹೈ ಡ್ರಾಮಾ, ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕಲು ಸಿಪಿಐ ಕರಿಯಪ್ಪ ವನ್ನಿ ಮತ್ತು ಬಾದಾಮಿ ತಾಲೂಕಿನ PSI ಎಲ್ಲರೂ ಸೇರಿ ಪತ್ರಕರ್ತರನ್ನ ಹೊರಗೆ ಹಾಕಿದ್ರು. ತದನಂತರ ಪೊಲೀಸ್ ಠಾಣೆಯ ಮುಂದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಭ್ರಷ್ಟ ಅಧಿಕಾರಿಗಳನ್ನ ಉಳಿಸುವ ಪ್ರಯತ್ನ ಮಾಡಿ ಕರ್ತವ್ಯ ಲೋಪ ಎಸಗಿರುವ ಸಿಪಿಐ ಮತ್ತು PSI ಅವರನ್ನ ಅಮಾನತು ಮಾಡಬೇಕು ಅಂತ ಘೋಷಣೆ ಕೂಗಿದ್ರು. ಯಾರ ಮೇಲಾಧಿಕಾರಿ ಇದ್ರು ದಯವಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡ್ರಿ. ಇಲಾಖೆಗಳು ಕರಪ್ಟ್ ಅದಾವ ಅನ್ನೋದು ಎಲ್ಲ ಸಾರ್ವಜನಿಕರು ಎಲ್ಲಾರು ಮಾತಾಡಕತ್ತಾರ. ನಾವು ಒಬ್ಬರ ಅಲ್ಲ, ಸಾರ್ವಜನಿಕವಾಗಿ ಮಾತಾಡ್ತೀವಿ. ಈ ತಂದಿ ರೂಪದಾಗ ಯಾರು ಸಪೋರ್ಟ್ ಅವರು ಸಸ್ಪೆಂಡ್ ಓಕೆ, ಇದಕ್ಕೆ ಯಾರು ಕುಮ್ಮ ಕೊಡ್ತಾರ ಅವ್ರನ್ನೂ ಸತ್ಯಕ್ಕೆ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡತ್ತಂತ ತಾವು ಹೇಳ್ತಾ ಇದ್ದೀರಾ? ಹೌದ್ರಿ. ಇಂಥ ಘಟನೆ ಈಗ 20-30 ವರ್ಷದಿಂದ ಯಾವ PS ಸಾಹೇಬ್ನು SP ಸಾಹೇಬ್ ನಡೆಸಿಲ್ಲ ಇಂಥದ್ದು. ಜಾತ್ರೆ ಮಾಡಬೇಡ ಅಂತ ಬಂದ್ರಿ. ಹಬ್ಬ ಮಾಡಂಗಿಲ್ಲ ಅನ್ನಂಗಾತಲ್ಲಿ ಇವ್ರ ಮಾತು ಕೇಳಿ ವರ್ಷಕ್ಕೊಮ್ಮೆ 9 ವರ್ಷಕ್ಕೊಮ್ಮೆ ದೇವ್ರ ಜಾತ್ರೆ ಮಾಡ್ತೀವಿ, ಅದನ್ನು ಮಾಡಿಸ್ಕೊಡ್ಲು ಅಂತಾರ ಅವ್ರ. 40 ವರ್ಷದಿಂದ ಜಾತ್ರೆನೂ ಮಾಡಿಕೊಡಂಗಿಲ್ಲ ಅಂತ ಹೇಳಿದ್ರು. ಈಗ ಸಾರ್ವಜನಿಕರು ಹೇಳಿದ್ದಿಲ್ಲ. ನಿನ್ನೆ ಬೆಳಗ್ಗೆಯಿಂದ ರಾತ್ರಿ 1 ಗಂಟೆ ತನಕ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳು ಹಾಗೂ ಲೋಕಾಯುಕ್ತರು ಇರೋದು ಸಂಶಯಕ್ಕೆ ಆಸ್ಪದ. ಯಾಕಂದ್ರೆ ಭ್ರಷ್ಟ ಅಧಿಕಾರಿಗಳು ಉಳಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಹಾಗೂ ಸಿಬ್ಬಂದಿಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡೋಣ. ಮತ್ತು ಬಾದಾಮಿ ತಾಲೂಕಲ್ಲಿ ಸ್ಥಳೀಯ ಸಿಬ್ಬಂದಿಗಳು ಇರೋದ್ರಿಂದ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿ ಮತ್ತು ಮರಳಿ ಅದೇ ಠಾಣೆಗೆ ಬರೋದ್ರಿಂದ ಇಂತಹ ಕೃತ್ಯಗಳು ಆಗ್ತಾ ಇದೆ ಅಂತ ಸಾರ್ವಜನಿಕರ ಕೂಗಾಗಿದೆ. ಸಸ್ಪೆಂಡ್ ಮಾಡಿದ್ರೆ ಗೊತ್ತಾಗತ್ತ ಅವ್ರಿಗೆ. ಅಲ್ಲ, ಈಗ ಸಸ್ಪೆಂಡ್ ಆಯ್ತಾ ಬಿಡ್ರಿ, ಇದಕ್ಕೆ ಕುಮ್ಮ ಕೊಡೋರು ಅಧಿಕಾರಿಗಳಿಗೂ ಸಸ್ಪೆಂಡ್ ಮಾಡತ್ತ ನೀವು ಹೇಳ್ತಾ ಇದ್ದೀರಾ? ಎಲ್ಲರಿಗೂ ಐತ್ರಿ ಕುಮ್ಮಕ್ ಅವ್ರಿಗೆ CPI ಕರಿಯಪ್ಪ ಬನ್ನಿ ಸಪೋರ್ಟ್ ಮಾಡ್ತಿದ್ದಾರೆ. ಅಂದ್ರೆ ಅವ್ರು ಫೋಟೋ ತೆಗಿಬಾರ್ದು, ಅವ್ರು ವಿಡಿಯೋ ಮಾಡ್ಬಾರ್ದು, ಎಂಪ್ರೆಸ್ನವ್ರು ಹೊರಗೆ ಹಾಕಿದ್ರು. ಅದಕ್ಕೆ ಏನಾಗಬೇಕಂತ ಇರ್ತಾರೆ. ಮತ್ತು ಪತ್ರಿಕೆದಾರನ ಹೊರಗೆ ಹಾಕಿದ್ರೆ ಜನರಿಗೆ ಹೆಂಗೆ ಗೊತ್ತಾಗೋದ್ರಿ ಇವ್ರ ಸುದ್ದಿ? ಇವ್ರದ್ದು ಎಲ್ಲ ಕೈವಾಡ ಎಲ್ಲ ರಾಜಕಾರಣಿಗಳು ಹಿಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಕರೆಕ್ಟ್ ಆಗೈತೆ ಆಮೇಲೆ ಅರ್ಥ ರೀ ಇವ್ದು. ಕರಿಯಪ್ಪ ಬನ್ನಿಯವರು ಮೇನ್ ಇದ್ರೊಳಗೆ ಮುಂಚಿನ ವಹಿಸ್ಬಿಟ್ಟು ಎಲ್ಲರೂ ಹೊರಗೆ ಹಾಕೋ ಕೆಲಸ ಅವರೇ ಮಾಡಿದ್ರು. ಮತ್ತು ಅದಲ್ಲದೆ ವಕೀಲರು ಕರ್ಕೊಂಡ್ಬಂದು ಅವ್ರು ಜಾಮೀನು ಕೊಡಿಸಿ ಮತ್ತೆ ಇಷ್ಟೆಲ್ಲ ಪ್ರೀ ಪ್ಲಾನಿಂಗ್ ಐತೆ ಅಂದ್ರೆ ನೋಡ್ರಿ. ಬೇಲ್ ಕೊಡ್ಸಕ್ಕೆ ವಕೀಲರು ಕರ್ಕೊಂಡ್ಬಂದರು. ಆಲ್ರೆಡಿ ವಕೀಲರು ಹೋಗ್ಯಾರಿ ಒಳಗೆ. ಅದೇ CPI ಕರ್ಕೊಂಡಿದ್ದಾರೆ. ಅದನ್ನ ಯಾರು ಖಾಸಿ ವ್ಯಕ್ತಿ ಕರ್ಕೊಂಡ್ಬಂದು ಒಳಗೆ ಇಟ್ಟುಕೊಳ್ಳೋದು ಪ್ರಶ್ನೆ ಹೊರಗೆ ಹಾಕೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಏನಂತ ಯಾವ್ದು ಏನು ಹೇಳಿದ್ರಿ? ಮತ್ತೆ ಕರಪ್ಟ್ ಆಗೈತೆ ಅಂದ್ರೆ ಇವ್ರು ಕರಪ್ಷನ್ ಉಳಿಸಾಕ್ ಮಾಡ್ತಾರಂದ್ರೆ ಮತ್ತೆ ಏನು ಹೇಳಿದ್ರಿ ಇವ್ರಿಗೆ? ಜನರು ನಾವು ತಿಳ್ಕೊಬೇಕು. ಇನ್ನೊಂದು ಅಧಿಕಾರಿಗಳನ್ನ ನಾವು ಹದ್ದುಬಸ್ತಿನಾಗ ಇಟ್ಕೋಬೇಕು ಅಂದಂಗೆ ಆಗ್ತದೆ. ಆಡ್ರಿ, ಇದು ಕೆರೂರು ಗ್ರಾಮದಾಗ ಎಷ್ಟು ವರ್ಷ ಆಯ್ತು ಇವ್ರು ಬಂದು ಇಲ್ಲಿ ಪಟ್ಟಣಕ್ಕೆ? ಏನು ಹೇಳ್ತೀವಿ ನೋಡ್ರಿ, ಏನು ಆಗ್ಬೇಕಾಗಿದ್ದು ಆಗಬೇಕ್ರಿ ಇವತ್ತು. ಯಾಕೆ ನಾವು ಸಾರ್ವಜನಿಕರು ನಾವು ಎಲ್ಲರಿಗೂ ಮಾನವತೆಯಿಂದ ಬದುಕಬೇಕಂತೇಳಿ ಅವ್ರು ತಂದಿರ್ತೀವಿ ನಾವಿಲ್ಲಿ. ಅವ್ರೇನ ಸಾಲಿ ಕಲ್ತಿರ್ತಾರ, ನೌಕರಿ ಮಾಡಕ್ಕೆ ಬಂದಿರ್ತಾರ. ಅವ್ರ ಜನರಿಗೂ ಹೆಂಗೆ ಬದುಕಬೇಕು ಅನ್ನೋದು ಅವ್ರ ಮನುಷ್ಯತ್ವ ಆಯದಿಂದ ತಿಳ್ಕೊಬೇಕು. ತಂದೆ ರೂಪದಾಗಿದ್ರು ಲೇ ಅನ್ನೋದು ಲೇ ಪುರುಷಿ ಮಗನ ಅನ್ನೋದನ. ತಂದೆ ರೂಪದಾಗಿದ್ರು ಲೇ ಪುರುಷಿ ಮಗನ ಬದುಕುತ್ತೀನಿ. ತಮ್ಗೆ ಯಾರು ಮಾತಾಡಿದ್ದು ಸರ್? ಇವರ ಸಾಹೇಬ್ರ ಮಾತಾಡ್ತಾರ್ರಿ. ಈಗ ಒಟ್ಟಾರಿಗೆ PSI ಬಹಿರಂಗವಾಗಿ ಇಲ್ಲಿ ಕರ್ತಾರ. ಬಹಿರಂಗ ತರ್ಸಬೇಕ್ರಿ. ಬಹಿರಂಗದಾಗ ಮಾತಾಡ್ತಾರಿಲ್ರಿ ಅವ್ರ.
ನಮ್ಮ ಅಪ್ಪನ ವಯಸ್ಸಾರ ಇಲ್ಲಿ ಬುರ್ಡಿ ಮಾಡ ಆ ರೀತಿ ಮಾಡ ಅನ್ನೋ ಮಟ್ಟ ಮಾತಾಡಂಗಿಲ್ಲ ಅವ್ರು. ಇದನ್ನ ರೈಟ್ಸ್ ಕೊಟ್ಟವ್ರು ಯಾರು? ಇವ್ರಿಗೆ ಮಾತಾಡಕ್ ಕೇಳಿದವ್ರು ಯಾರು? ಈ ರೀತಿ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮರು ಬರ್ತಾರ ಸ್ವಲ್ಪ ಕಾಮನ್ ಸೆನ್ಸ್. ನಾವ್ ಇಲ್ಲಿ ಬಂದೇವೀಗ ನಮ್ಮ ಹೆಂಡ್ರ ಮಕ್ಳು ಎಲ್ಲ ಬೆವತಾರ, ಅಡ್ಸಿ ಮಕ್ಳ ಆದ್ಗಿತ್ತಿ ಮಕ್ಳ ಅಂತ ಬೆವತಾರ. ಅವ್ರು ನಮ್ಮ ಹೆಂಡ್ರ ಮಕ್ಳು ಬಂದಿರ್ತಾರ ನಮ್ಮ ಬೆಂಬಲ. ಬಾದಾಮಿ ತಾಲೂಕಲ್ಲಿ ಮಿತಿಮೀರಿದ ಭ್ರಷ್ಟಾಚಾರ, ಇದರಲ್ಲಿ ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳ ಕೈವಾಡ ಇದೆ ಅಂತ ಸಾರ್ವಜನಿಕರ ಕೂಗು. ಮಟ್ಕ, ಜೂಜಾಟ, ಅಕ್ರಮ ಚಟುವಟಿಕೆಗಳಿಂದ ಹಣ ಲೂಟಿ ಮಾಡುತ್ತಿರುವ ಬಾದಾಮಿ ತಾಲೂಕಿನ ಅಧಿಕಾರಿಗಳು ಅಂತ ಸಾರ್ವಜನಿಕರು ಪತ್ರಿಕಾ ಮಾಧ್ಯಮದವರು ಮುಂದೆ ಹೇಳಿಕೊಂಡಿದ್ದಾರೆ. ಈಗ ಬಂದು ಕಿರ್ತೀವ ಇಲ್ಲಿ ಲೈಸೆನ್ಸ್ ಇಲ್ಲ, ಗಾಡಿ ಇಷ್ಟ ಐತೆ ನೋಡು, ಕೊಡೋ ರೊಕ್ಕ ಅಂತ ಕೇಳ್ತಾರ. ಏನು ಈಗ ಜನರತೆ ಅವ್ನು ಚಲೋನೇ ಇಲ್ರಿ, ಎಲ್ಲ ಜನರತೆ ಚಲೋ. ನಿಮ್ಮ ಪ್ರಕಾರ ಅವೇ ಶಬ್ದಗಳಿಂದ ನಿಂದನೆ ಮಾಡ್ತಿದ್ದ ಈಗ ಬರಾಬರಿ ಶಿಕ್ಷೆ ಆಗೈತಿ. ಹಾಲೆಲ್ಲ ಈಗ ಪೊಲೀಸರು ಅವ್ರು ರಕ್ಷಣೆ ಮಾಡ್ಕೊಳ್ತಾರೆ. ಈಗ ಫೋಟೋ ಎಲ್ಲಿ ಬರಬಾರ್ದು. ಹೌದ್ರಿ, ಪೊಲೀಸರು ಈಗ ಅವ್ರು ನಮ್ಮನ್ನು ನಿಂದಿಸ್ಕೊಳಲ್ರಿ, ಹೊರಗೆ ಅಂತ ದಬ್ಬಾಕತ್ತಾರ ನಮ್ಮನ್ನು. ಯಾಕೆ ಒಬ್ಬರಿಗೆ ಅಧಿಕಾರ ಐತೆ ಅಂತ ಎಲ್ಲರಿಗೂ ಸಂಭಾಳಿಸಿ ಹೇಳ್ಬೇಕಾಗಿತ್ತು. ಅವ್ರು ಸಂಭಾಳಿಸಿ ಹೇಳಿಲ್ಲಪ್ಪ ಅಂದ್ರೆ ಜನರು ಎಲ್ಲರೂ ರಾಜಕೀಯತಾರೆ. ಈಗ ಅಲ್ಲ, ಸಾರ್ವಜನಿಕರಿಗೆ ಒಂದೇ ಅಲ್ಲ, ಪತ್ರಕರ್ತರು ಕೂಡ ಹೊರಗೆ ಹಾಕಿದಂತ ಕೆಲಸವನ್ನು ಮಾಡಿದವರು. ಬಾದಾಮಿ ಸಿಪಿಐ ಸಾಹೇಬರು ಕರಿಯಪ್ಪ ಬನ್ನಿಯವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸ್ಪಷ್ಟವಾಗಿ ಹಾಕಿದ್ದಾರೆ. ಮತ್ತು ನಾವು ಏನು ಈಗ ಜನರು ಎಲ್ಲರೂ ಬಂದು ನಿಂತೇವಪ್ಪ ಅಂದಿಂದ ಏನಾಗಲಿ ಅಂತ ನಾವು ಕೇಳ್ತೇವಪ್ಪ ಅಂದ್ರೆ ಅವರು ನಮಗೆ ಸರಿಯಾಗಿ ಕೇಳ್ತಾರೆ. ಕೇಳಿಸ್ಕೊಡೋದಿಲ್ಲ ಅಂದ್ರೆ ಮತ್ತೆ ನಾವೆಲ್ಲ ಏನು ಹೇಳ್ದಾಕಂತ ಹೇಳ್ರಿ ಇಲ್ಲಿ. ಯಾಕಂದ್ರೆ ಇಷ್ಟೆಲ್ಲ ನೋಡೋ ಹೊತ್ತಿಗೆ ಕರಿಯಪ್ಪ ಬನ್ನಿ ಸಿಪಿಐ ಸಾಹೇಬರು ಇಲ್ಲಿ ವಕೀಲರನ್ನು ಕರೆಸಿ ಹಾಗೂ ಇನ್ನಿತರ ಅಧಿಕಾರಿಗಳನ್ನ, ರಾಜಕೀಯ ವ್ಯಕ್ತಿಗಳನ್ನ ಕರೆಸಿ ಅವರನ್ನು ಉಳಿಸುವಂತೆ ಕೆಲಸ ಮಾಡಕತ್ತಾರೆ. ಸ್ಪಷ್ಟವಾಗಿ ಅಧಿಕಾರ ಅಲ್ರಿ ನೋಡಿದ್ರೆ ಇಲ್ಲಿ ಎಲ್ಲ ಅದಾರ ನಮ್ಮ ಇವ್ರು ಎಲ್ಲ ಇವರೇ ಮೇನ್ ಮಾಡೋರು. ಮತ್ತು ಇವ್ರನ್ನ ಹೊರಗೆ ಆಗ್ತಾ ಅಂದ್ರೆ ಮತ್ತೆ ನಾವೇನು ಮಾಡ್ತಾ ಅಂದ್ರೆ ಇದು ಪ್ರಜಾಪ್ರಭುತ್ವ ಪ್ರಜಾಪಟ್ಟಿಗೆ ಇದ್ದಿರ್ಬೇಕಂದ್ರೆ ಮೆಟ್ಟಿಗೆ ಇರ್ಬೇಕು ಹೇಳ್ರಿ. ಇವ್ರಂಗ ಪತ್ರಿಕಾರ ಹೊರಗೆ ಹಾಕಿದ್ರಂದ್ರೆ ನಾಳೆ ಏನಾರ ಆದ್ರೆ ನಮಗೆ ಬರುವಂಗಿಲ್ಲ. ಅಲ್ಲಿ ಅವ್ರು ತಾಮಿದ್ರೊಳಗೆ ಉಳಿಯಾರಲ್ಲ ಅದ್ರಲ್ಲ. ಈಗ ನಮ್ಮ ಜನರು ನಾವು ಬೈಕ್ ಹೊಡ್ಕೊಂಡು ಹಾಕಿ ಇಡ್ತೇವೆ, ಅದಕ್ಕೆ ನಾವು ಬೈಕ್ ಒಮ್ಮೆ ಲೈಸೆನ್ಸ್ ಇಲ್ಲ ಬಂದಿರ್ತೇವೆ, ಒಮ್ಮೆ ಏನಾರು ಕೈದ ಅಂತ ತೋದಿತ್ತು ಬಂದಿರ್ತೇವೆ. ಏ ಲೈಸೆನ್ಸ್ ಇಲ್ಲ ಮಗನ ಇಟ್ಟು ರೊಕ್ಕ ಕೊಡ ಅಂತ ಕೇಳ್ತಾರ. ಏನ ಹೇಳ್ಬೇಕ್ರಿ ಸಾಹೇಬ್ರ? ಇಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಕೆರೂರು ಇದ್ರೊಳಗೆ ಪಟ್ಟಣದಾಗ ರಕ್ಷಣೆ ಇಲ್ಲ ಹಂಗ್ರ ಬಡ್ರ ಮೇಲೆ ರಕ್ಷಣೆ ಇಲ್ಲ ಬಡ್ರ ಮೇಲೆ ರಕ್ಷಣೆ ಇಲ್ಲ ಹಂಗತ್ತಲ್ಲ ಮಾತಾಡೋದಂದ್ರೆ. ಈ ಪತ್ರಿಕಾರಿಗೂ ಹೊರಗೆ ಹಾಕಿಬಿಟ್ರಂದ್ರೆ ಏನು ಕೇಳ್ತಾರೆ ಅಂತ ಹೇಳ್ತಾ ಅವ್ರದ್ದು. ಇವರಿಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಸಾರ್ವಜನಿಕ ಹೊರಗೆ ಹಾಕ್ತಾರೆ, ಲೂಟಿ ಮಾಡೋರ್ನೆಲ್ಲ ಒಳಗೆ ಇಟ್ಕೊಂತಾರೆ. ಅಲ್ಲಿ ನೋಡ್ರಿ ಅಲ್ಲೆಲ್ಲ. ಈ ಪ್ರಕರಣದಲ್ಲಿ ಇನ್ನೂ 3 ಜನ ಪೊಲೀಸ್ ಸಿಬ್ಬಂದಿ ಹಣ ತೆಗೆದುಕೊಂಡಿರುವ ಮಾಹಿತಿ. ರಮೇಶ್ ಸಮಗಾರ್ ಎಂಬುವನು ಫೋನ್ ಪೇ ಮೂಲಕ 6,000 ಹಾಕಿಸಿಕೊಂಡಿದ್ದಾರೆ ಹಾಗೂ ಪ್ರವೀಣ ಘಾಟೆಗೆ ಸಿದ್ದು ದಳವ ಎಂಬುವರು ಹಣವನ್ನು ವಸೂಲಿ ಮಾಡಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಾದಾಮಿ ತಾಲೂಕಿನಲ್ಲಿ ಹಿರಿಯರು ಕೇಸಿನ ಬಗ್ಗೆ ಸರಿಪಡಿಸಲು ಹೋದವರ ಮೇಲೆ ಮತ್ತು ಸಾರ್ವಜನಿಕರ ಸಂಘಟನೆ ಹಾಗೂ ಪತ್ರಕರ್ತರ ಮೇಲೆ ಸುಳ್ಳು ಕೇಸ್ ಹಾಕಿದವರೆಂದು ಸಂಘಟನೆಯವರು ಹೇಳಿತು. ಈಗಾಗಲೇ ಭೀಮಪ್ಪ ರಬಕವಿ ಮೇಲೆ ದೂರ ಮತ್ತು ಸುದ್ದಿಗಳಾಗಿದೆ ಹಾಗೂ ಬಾದಾಮಿ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಗೂ ಸಿಬ್ಬಂದಿಗಳ ಮೇಲೆ ಹಲವಾರು ದೂರು ಮತ್ತು ಸುದ್ದಿಗಳಾಗಿದ್ರು. ಅವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿರುವುದಿಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಮೇಲೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡೋಣ. ಅಲ್ರಿ ಸರ್, ಈಗ ಅಲ್ರಿ ಸರ, ಈಗ 1,70,000 ರೂಪಾಯಿ ಅವ್ರು ಲಂಚ ಕೇಳ್ರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತಿ ಸರ್? ಅಭಿಪ್ರಾಯ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ. ಶಿಕ್ಷೆ ನೋಡ್ರಿ ಯಾರ್ಯಾರು ಅದಾರ ಶಿಕ್ಷೆ ಆಗ್ಬೇಕ್ರಿ. ಯಾರು ಮುಂದೆ ಬಂದಾರಿಗೆ ಅರಿವು ಆಗ್ಬೇಕು. ಯಾರದು ಅವರು ತಂದೆ